ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿತ್ರ ಬಂಧನ ಧಾರಾವಾಹ್ಯ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲೇ ಈ ಕಡೆ ನಮ್ಮ ದೇವ್ಗೆ ಹಳ್ಳಿ ಜೀವನ ಎಷ್ಟು ಹೊಸ್ತಾಗಿರುತ್ತೋ ಅಷ್ಟೇ ಖುಷಿನ ಕೊಡ್ತಾ ಇರುತ್ತೆ. ಇನ್ನು ಆ ಹಸುದು ಹಸೆ ಹಾಲು ಕುಡಿದಾಗ ಆ ಮೀಸೆ ಬರುತ್ತಲ್ಲ, ಅದನ್ನು ಒರೆಸ್ಕೊಳ್ಳಿ ಅಂತೇಳ್ಬಿಟ್ಟು ಪವಿತ್ರ ಮನೆಯವರೆಲ್ಲ ನಗ್ತಾ ಇರ್ತಾರೆ. ಓ ಇದಾ ಅಂತೇಳ್ಬಿಟ್ಟು ಈ ಕಡೆ ದೇವು ಸಹ ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ನಮ್ಮ ಪವಿತ್ರ ತಂದೆ ಮತ್ತು ತಾತ ಇವರಿಬ್ಬರು ಜೋಡಿನ ನೋಡ್ತಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಹೇ ಹೋಗೋ ಶಮಂತ, ಹೋಗಿ ಹಲ್ಲುಜ್ಜಿಸ್ಕೋಬೋಗು ಅಂತೇಳ್ಬಿಟ್ಟು ಹೇಳ್ತಾರೆ. ವಾಶ್ರೂಮ್ ಎಲ್ಲಿದೆ ಇಲ್ಲಿ ಅಂತಂದಾಗ, ಅಯ್ಯೋ ಬಾವ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಶಮಂತ ಕರ್ಕೊಂಡು ಹೋಗ್ತಿದ್ರೆ, ರೋಡಲ್ಲೆಲ್ಲರೂ ಸಹ ಬೇವಿನ ಸೊಪ್ಪನ್ನ ತಗೊಂಡು ಬೇವಿನ ಕಡ್ಡಿಲಿ ಅಲ್ಲಿನ ಉಜ್ತಾ ಇರ್ತಾರೆ. ಇವರೇನೋ ಕಡ್ಡಿನ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದೇನೋ ಅಂದಾಗ, ಅಯ್ಯೋ ಇದೇ ನಮ್ಮ ಕಡೆ ಟೂತ್ ಬ್ರಷ್ ಅಂದಾಗ, ಏನೋ ಇದು ಅಂದಾಗ, ಇರಿ ಒಂದು ನಿಮಿಷ ಅಂತೇಳ್ಬಿಟ್ಟು ಬೇವಿನ ಮರದಲ್ಲಿ ಒಂದು ಕಡ್ಡಿನ ಮುರ್ಕೊಂಡು ದೇವ್ಗೂ ಸಹ ಕೊಡ್ತಾರೆ. ದೇವ್ ಇದು ನೋಡಿ ಇದರಲ್ಲಿ ಹಲ್ಲುಜ್ಜದ ಅಂತೇಳ್ಬಿಟ್ಟು ಬ್ಯಾಗ್ ಇಟ್ಕೊಂಡು ನೋಡಿದಾಗ ಅದು ತುಂಬ ವಿಷ ಆಗಿರ್ತೈತೆ. ಅಂದರೆ ಬೇವಿನ ಸೊಪ್ಪು ವಿಷ ಅಲ್ವಾ, ಏನೋ ಇದು ಈ ಥರ ವಿಷ ಆಗಿದೆ, ಇದರಲ್ಲಿ ಹೆಂಗೆ ಉಜ್ಜೋಕ್ಕಾಗುತ್ತೆ ಅಂದಾಗ, ನೋಡಿ ಬಾವ ಇದನ್ನು ಮುಂದೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಅಲ್ಲಲ್ಲಿ ಕಚ್ಚಿ ಅದನ್ನು ಬ್ರಷ್ ಥರ ಮಾಡ್ಕೋಬೇಕು, ಅದರಿಂದ ಅಲ್ಲೆಲ್ಲ ಉಜ್ಜಬೇಕು. ಇದು ಈ ಕಡೆ ತುಂಬ ಫೇಮಸ್ಸು. ನೀವು ತಿಂಗಳಿಗೋ 2 ತಿಂಗಳಿಗೋ ಒಂದು ಬ್ರಷ್ ಚೇಂಜ್ ಮಾಡ್ತೀರಾ, ನಾವು ದಿನಾ ಬ್ರಷ್ನ ಚೇಂಜ್ ಮಾಡ್ತೀವಿ, ನಿಮಗಿಂತ ನಾವೇ ಸಾವ್ಕಾರ ಅಂದ್ಬಿಟ್ಟು ಸಾಮಂತ ಹೇಳ್ತಾರೆ. ಹೇ ತುಂಬ ಚೆನ್ನಾಗಿದೆ ಕಣೋ, ಒಂಥರ ತುಂಬ ಫ್ರೆಶ್ನೆಸ್ ಫೀಲ್ ಸಿಗ್ತಿದೆ ಅಂತೇಳ್ಬಿಟ್ಟು ದೇವ್ ಹೇಳ್ತಾರೆ. ಅವ್ರು ಆ ಕಡೆ ಹೋದರೆ ನಮ್ಮ ಪವಿತ್ರ ಸುಮ್ಮನೆ ಮನೇಲಿ ನಿಲ್ತಾಳ. ಇನ್ನು ಪವಿತ್ರ ಗಾಡಿನ ಎತ್ಕೊಂಡು ಹೋಗಿ ನೋಡ್ತಾ ಇರ್ತಾಳೆ. ನಮ್ಮ ಪುಟ್ಟು ಬಂದು ಎಲ್ಲೋಗ್ತಾ ಇದೆಯಾ ಅಂದಾಗ, ಅದು ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀನಿ ಪುಟ್ಟು, ಯಾರಿಗೂ ಹೇಳ್ಬೇಡ ಅಂತ ಪವಿತ್ರ ಹೇಳ್ತಾರೆ. ಅದೇ ಎಲ್ಲಿ ಅಂದಾಗ, ನಿನಗೆ ಗೊತ್ತಿಲ್ವಾ ಪುಟ್ಟು, ಹೇಳ್ಬೇಡ ಅಂದಾಗ, ಬೇಡಮ್ಮ ಈಗ ನಿನಗೆ ಮದುವೆ ಆಗಿದೆ ಹೋಗ್ಬೇಡ ಎಲ್ಲೋ ಅಂದಾಗ, ಪುಟ್ಟು ಐ ಲವ್ ಯು ಪುಟ್ಟು, ಯಾರಿಗೂ ಹೇಳ್ಬೇಡ ಅಂತೇಳ್ಬಿಟ್ಟು ಪವಿತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗೇ ಬಿಡ್ತಾಳೆ. ಇನ್ನು ಈ ಕಡೆ ಅವ್ರ ಅಪ್ಪ ಬಂದು ಕೇಳಿದಾಗೂ ಸಹ ಪವಿತ್ರ ಇರಲ್ಲ. ಪವಿತ್ರ ಆಗ ಹೇಗಿದ್ರೋ ಈಗೂ ಅಷ್ಟೇ ಬಾಳೆಗೊನೆನ ಮಾರಲಿಕ್ಕೆ ಅಂತೇಳ್ಬಿಟ್ಟು ಗಾಡಿ ತಗೊಂಡು ಬೈಕಲ್ಲಿ ಬಾಳೆಗೊನೆ ಮಾರೋಕ್ಕೆ ಈ ಕಡೆ ತಾತನ ಹತ್ರ ಮಸ್ಕ ಹೊಡೆದು ಹೋಗ್ತಾ ಇರ್ತಾರೆ. ಪವಿತ್ರಂಗೆ ಈ ಒಂದು ಹಳ್ಳಿ ಜೀವನ ಎಷ್ಟು ಇಷ್ಟ ಆಗಿರುತ್ತೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಗಾಡೀಲಿ ಒಂದು 4-5 ಗೊನೆ ಬಾಳೆಹಣ್ಣು ಕಟ್ಕೊಂಡು ಹೊಲ್ದ ಆಚೆ ಈ ಕಡೆ ನಮ್ಮ ಪವಿತ್ರ ಅವರು ಓಡ್ತಿದ್ರೆ, ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ದೇವು ಪವಿತ್ರ ಅವರೇ ಎಲ್ಲಿದ್ದೀರಾ, ಇವತ್ತು ನನ್ನ ಎಕ್ಸ್ಪೀರಿಯೆನ್ಸ್ನ ಪವಿತ್ರಾಗಿ ಹೇಳಲೇಬೇಕು, ವಾವ್ ಎಷ್ಟು ಫ್ರೆಶ್ನೆಸ್ ಇದೆ ಗೊತ್ತಾ ಅಂದಾಗ, ಮತ್ತೆ ನಮ್ಮ ಹಳ್ಳಿ ಅಂದರೆ ಸುಮ್ಮನೆನಾ ಅಂತೇಳ್ಬಿಟ್ಟು ಹೇಳ್ತಾರೆ. ಇದೇನಿದು ಮವ, ಅಕ್ಕ ಒಂದು ನಿಮಿಷ ಕಣ್ಣಿಗೆ ಕಾಣಲಿಲ್ಲ ಅಂದರೆ ಹಿಂಗೆ ಕೂಗಾಡ್ತಿದ್ದೀರಾ ಅಂದಾಗ, ಆ ಥರ ಅಲ್ಲ ಕಣೋ ಪವಿತ್ರ ಅವ್ರಿಗೆ ಹೇಳೋಣ ಅಂತ. ಅಕ್ಕ ಎಲ್ಲಿದ್ದೀಯ ಅಂತ ಈ ಕಡೆ ಸಮಂತನೂ ಕರೀತಾನೆ. ಆದರೆ ಪವಿತ್ರ ಇರಲ್ಲ. ಪವಿತ್ರ ಎಲ್ಲೋದ್ಲು ಅಂತೇಳ್ಬಿಟ್ಟು ಈ ಕಡೆ ರಂಗನೂ ಬರ್ತಾರೆ. ತಾತ ಇದ್ದರು ಎಲ್ಲೋದ್ಲು ಅಂತಂದಾಗ, ಅವಳು ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಅಂದಾಗ, ಎಲ್ಲೇ ಅಂದಾಗ ಪಕ್ಕದ ಮನೆಗೆ ಹೋಗಿದ್ದಾಳೆ ಅಂದಾಗ, ಪಕ್ಕದ ಮನೆಯಲ್ಲ ನಾನೇ ಹೋಗಿ ಕರ್ಕೊಂಡ್ಬಿಡ್ತೀನಿ ದೇವ್ ಹೇಳ್ತಾರೆ. ಅಯ್ಯೋ ಪಕ್ಕದ ಮನೆ ಅಂದರೆ ಪಕ್ಕದ ಹಳ್ಳಿಲಿರೋ ಮನೆ ಅಂದಾಗ, ಏನು ಹೇಳ್ತಾ ಇದ್ದೀರಪ್ಪ ನೀವು ಅಂದಾಗ, ಅದೇ ಕಣೋ ಅದೇ ಗಾಡಿ ಅಂತೇಳ್ಬಿಟ್ಟು ಹೇಳಿದಾಗ, ಓ ಹೌದಾ ಸರಿ ಈಗ ಬಂದುಬಿಡ್ತಾರೆ ಹಳ್ಳಿ ಅಂದರೆ ಸ್ವಲ್ಪ ಹೊತ್ತು ಅಂತೇಳ್ಬಿಟ್ಟು ಇವರಿಬ್ಬರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಶಮಂತ ಇದ್ದವರು, ನಂಗೆ ಗೊತ್ತಾಯಿತು ಬಿಡು ಅಕ್ಕ ಎಲ್ಲೋಗಿದ್ದಾಳೆ ಅಂತ ಪಕ್ಕ ಗೊತ್ತು, ಬಾವ ನೀವು ನನ್ನ ಜೊತೆ ಬನ್ನಿ, ನಿಮಗೆ ನಮ್ಮ ಹಳ್ಳಿನೂ ತೋರಿಸ್ತೀನಿ, ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತಲೂ ತೋರಿಸ್ತೀನಿ ಅಂತೇಳ್ಬಿಟ್ಟು ಈ ಕಡೆ ಶಮಂತ ಪ್ಲ್ಯಾನ್ ಮಾಡಿಕೊಂಡು ದೇವನ ಕರ್ಕೊಂಡು ಸೈಕಲ್ ಹತ್ಕೊಂಡು ಹಳ್ಳಿ ಒಳಗಡೆ ಬರ್ತಾರೆ. ಇನ್ನು ನಮ್ಮ ದೇವಂತೂ ಪವಿತ್ರ ಅವರು ಕೇಳ್ದೆ ಎಲ್ಲೋ ಹೋಗ್ಬಿಟ್ರು, ಎಲ್ಲೋ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ, ಇನ್ನೂ ನಮ್ಮ ರಂಗ ಇದ್ದವರು, ಅಳಿಯಂದ್ರು ಪವಿತ್ರನ ಬಿಟ್ಟು ಒಂದು ನಿಮಿಷನೂ ಇರಲ್ವಲ್ಲಪ್ಪ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ಏನು ಮಾಡೋದು ಈಗ ಅಂತಂದಾಗ, ಸೈಕಲಲ್ಲಿ ಎಲ್ಲಿಗೆ ಹೋಗ್ತಾ ಇದೆಯೋ ಶಮಂತ ಅಂದಾಗ, ನೀವು ಯಾಕೆ ಮಾವ ತಲೆ ಕೆಡಿಸ್ಕೋತೀರಾ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಈ ಶಮಂತ ಕರ್ಕೊಂಬರ್ತಾ ಇರ್ತಾನೆ. ಒಂದೇ ಸಮ ನಿಮಗೇನು ನಮ್ಮ ಅಕ್ಕನ ನೋಡ್ಬೇಕು ತಾನೇ, ಬನ್ನಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಅಷ್ಟರಲ್ಲಿ ಪವಿತ್ರ ಒಂದೊಂದು ಮನೆಗೂ ಒಂದೊಂದು ಬಾಳೆಗೊನೆನ ಕೊಟ್ಬಿಟ್ಟು ಎಲ್ಲರನ್ನೂ ವಿಚಾರಿಸ್ಕೊಂಡು ಬರ್ತಾ ಇರ್ತಾಳೆ. ಇನ್ನೂ ಅಲ್ಲಿದ್ದವರೆಲ್ಲ, ಪವಿತ್ರ ಚೆನ್ನಾಗಿದೆಯಾ ನಮ್ಮ ಮದುವೆ ಆದಮೇಲೆ ಹೇಗಿದೆಯಾ, ಹಳೆಯಂದು ಚೆನ್ನಾಗಿದ್ದಾರ ಅಂದ್ಬಿಟ್ಟು ವಿಚಾರಿಸ್ಕೊತಿರ್ತಾರೆ. ಅಕ್ಕ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ. ಇನ್ನೂ ಪವಿತ್ರನ ನೋಡಿ ನಮ್ಮ ದೇವ್ಗೆ ಫುಲ್ ಶಾಕ್ ಆ್ಯಂಡ್ ಖುಷಿ. ಯಾಕೆ ಅಂದರೆ ಪವಿತ್ರ ಅಲ್ಲಿದ್ದಿದ್ದು ಪವಿತ್ರ ಎಷ್ಟು ಸಪ್ಪಗಿದ್ರು, ಇಲ್ಲಿ ಇಷ್ಟೊಂದು ಮಾತಾಡ್ತಿದ್ದಾರಲ್ಲ, ನಿಮ್ಮ ಅಕ್ಕ ನೀನು ಅಂತಂದಾಗ, ಹೌದು ಮಾವ ನಮ್ಮ ಅಕ್ಕನ ಕಂಡ್ರೆ ಎಲ್ಲರಿಗೂ ತುಂಬ ಇಷ್ಟ, ಸಿಟಿಲಿ ಯಾವಾಗಲೂ ಸಪ್ಪಗೆ ರೂಮಲ್ಲಿ ಒಬ್ಬರೇ ಕೂತಿದ್ರು ಕಣೋ, ಇಲ್ಲಿ ನೋಡಿದ್ರೆ ಇಷ್ಟು ಖುಷಿಯಾಗಿದ್ದಾರೆ ಅಂದಾಗ, ಹೌದು ಬಾವ ನಮ್ಮ ಅಕ್ಕ ತುಂಬ ಒಳ್ಳೆಯವಳು, ಎಲ್ಲರಿಗೂ ತುಂಬ ಅದಕ್ಕೆ ಇಷ್ಟ ಆಗ್ತಾಳೆ, ಅದಕ್ಕೆ ಎಲ್ಲರೂ ಒಳ್ಳೆ ಮಾತಾಡಿಸ್ತಾರೆ ಅಂತೇಳ್ಬಿಟ್ಟು ಈ ಶಮಂತ ಹೇಳ್ತಿರ್ತಾನೆ. ಬನ್ನಿ ಬಾವ ಹೋಗೋಣ ಅಂದಾಗ, ಇರೋ ಒಂದು ಸ್ವಲ್ಪ ಹೊತ್ತು ನೋಡೋಣ ಪವಿತ್ರ ಅವರು ಹಿಂಗೆಲ್ಲ ಮಾತಾಡಿಸ್ತಾರೆ, ಹಿಂಗೆಲ್ಲ ಖುಷಿಯಾಗಿರ್ತಾರೆ ಅಂತ ನಾನು ಹೋಗ್ಬಿಟ್ರೆ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ ಅಂತ ದೇವ್ ಹೇಳ್ತಾರೆ. ಇನ್ನು ಪ್ರತಿಯೊಬ್ಬರು ವಿಚಾರಿಸ್ಕೊಂಡು, ಪವಿತ್ರ ನಿನಗೋಸ್ಕರ ಕಜ್ಜಾಯ ಮಾಡಿದ್ದೀನಿ ತಿನ್ನಮ್ಮ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಒಂದೊಂದು ತಿಂಡಿನ ತಂದು ಪವಿತ್ರಂಗೆ ತಿನ್ನಿಸ್ತಾ ಇರ್ತಾರೆ. ಅಲ್ಲಿದ್ದಂಥ ಮಕ್ಕಳು ಮರಿನೆಲ್ಲ ಎತ್ಕೊಂಡು ಪವಿತ್ರ ಆಟ ಆಡಿಸ್ತಿರ್ತಾಳೆ. ಇದನ್ನು ನೋಡಿದಂಥ ದೇವ್ಗೆ ಪವಿತ್ರ ಎಷ್ಟು ಒಳ್ಳೆಯವರು, ಅಲ್ಲಿ ಎಷ್ಟು ಒಂಥರ ಪಂಜರದಲ್ಲಿರೋ ಪಕ್ಷಿ ಇದ್ದಂಗೆ ಇರ್ತಾರೆ, ಇಲ್ಲಿ ಹಾರಾಡೋ ಅಕ್ಕಿ ಥರ ಹಾರಾಡ್ತಿದ್ದಾರೆ. ಇದನ್ನು ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ.
ಪವಿತ್ರ ಅವರು ಯಾವಾಗಲೂ ಹಿಂಗೆ ನಗ್ನಗ್ತಾ ಇರಬೇಕು ಅಂದಾಗ ಮಾವ ಅಕ್ಕ ಇಲ್ಲಿದ್ದರೆ ಯಾವಾಗಲೂ ನಗ್ನಗ್ತಾನೆ ಇರ್ತಾಳೆ, ಅವಳಿಗೆ ಹಳ್ಳಿನ ಜೀವನನೇ ಇಷ್ಟ ಅನ್ನೋಷ್ಟರಲ್ಲಿ ಪವಿತ್ರ ಗಾಡಿ ತಗೊಂಡು ಹೊರಟೇ ಬಿಡ್ತಾಳೆ. ಅಯ್ಯೋ ಹೋಗೇ ಬಿಟ್ರಲ್ಲೋ ಪವಿತ್ರ, ಹೀಗೇನು ಮಾಡೋದು ಅಂದಾಗ ಅಯ್ಯೋ ಮಾವ ಈ ಒಂದು ಹಳ್ಳಿಲಿ ಈ ಕಟ್ ರೂಟಲ್ಲಿ ಹೋಗೋದೇ ಕಷ್ಟ, ಬನ್ನಿ ನೋಡೋಣ ಫಾಲೋ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಶಮಂತ ದೇವ್ನ ಹಿಂದೆ ಕುಂಡಿಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಪವಿತ್ರ ಗಾಡೀಲಿ ಬರ್ತಾ ಇರ್ತಾರೆ ಜೋರಾಗಿ, ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ಅವ್ರು ಹಿಂದೆ ಬರ್ತಾ ಇರ್ತಾರೆ. ಏ ಶಮಂತ ನಿನ್ನ ಕೈಲಿ ಓಡ್ಸೋಕ್ಕಾಗ್ತಿಲ್ಲ, ಬಾರೋ ನಾನು ಓಡಿಸ್ತೀನಿ ಅಂತ ದೇವ್ ತೊಗೊಂಡು ಓಡಿಸ್ತಾರೆ. ಮಾವ ನೀವು ಹೋಗಿ ಫುಲ್ಲು ಅವ್ರನ್ನ ಈ ಕಡೆ ಓವರ್ಟೇಕ್ ಮಾಡಲೇಬೇಕು ಅಂತೇಳ್ಬಿಟ್ಟು ಹೋಗಿ ಓವರ್ಟೇಕ್ ಮಾಡಿ ಪವಿತ್ರನ ಮುಂದೆ ದೇವ್ ನಿಲ್ತಾರೆ. ಈ ಕಡೆ ದೇವ್ ಬಂದಿರೋದಕ್ಕೆ ಪವಿತ್ರಂಗೆ ತುಂಬಾ ಭಯ ಆಗ್ತಿರುತ್ತೆ. ಅದು ದೇವ್ ಸರ್ ಅಂದಾಗ ಏನ್ರಿ ಇದು ಪವಿತ್ರ ಅವರೇ, ಗಾಡಿ ತಗೊಂಡು ಬಾಳೆಗೊನೆ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಾ ನೀವು ಅಂತೇಳ್ಬಿಟ್ಟು ಸ್ವಲ್ಪ ಜೋರಾಗಿ ಕೇಳ್ತಾರೆ. ಅಯ್ಯೋ ನಾನೇನು ಮಾಡ್ತಿದ್ದೀನಿ, ನಮ್ಮ ಅಪ್ಪ ನಮ್ಮ ತಾತ ಮಾಡೋ ಕೆಲಸನೇ ಮಾಡ್ತಾಯಿದ್ದೀನಿ, ನಿಮ್ಗೇನಿದ್ರು ಇದರಲ್ಲಿ ಇನ್ನೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ, ಇದು ನಮ್ಮ ಅಪ್ಪ ತಾತ ಮಾಡೋ ಕೆಲಸ, ಅವ್ರು ತುಂಬ ಬ್ಯುಸಿ ಇದ್ರು ಅಂತ ನಾನು ತೊಗೊಬಂದೆ ಅಷ್ಟೇ, ನಿಮಗೆ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತೇಳ್ಬಿಟ್ಟು ಪವಿತ್ರ ಹೇಳ್ತಾರೆ. ಓಲ್ಡನ್ ಅಕ್ಕ ಮಾವಂಗೆ ಬೇಜಾರಾಗಿಲ್ಲ, ಈ ಕೆಲಸ ನೋಡಿ ಅವರು ತುಂಬ ಖುಷಿಪಟ್ಟರು ಗೊತ್ತಾ ಅಂದಾಗ ಹೌದಾ ದೇವ್ ಸರ್ ಅಂದಾಗ ಹೌದು ಪವಿತ್ರ ಅವರೇ, ನೀವು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು, ಇನ್ನು ಈ ಶಮಂತ ಇದ್ದವನು ನಂಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಗಾಡಿ ತಗೊಂಡು ಹೊರಟೇ ಬಿಡ್ತಾನೆ, ಇವರಿಬ್ರು ಜೊತೆಗೆ ಬರಲಿ ಅಂತೇಳ್ಬಿಟ್ಟು. ಇನ್ನೂ ನಮ್ರತನ ಪಾಡಂತೂ ಕೇಳೋದೇ ಬೇಡ, ಕಾಫಿ ಕುಡ್ಕೊಂಡು ಆಳಾದ ಪವಿತ್ರ ಮತ್ತು ದೇವ್ ಇನ್ನೂ ಬರಲೇ ಇಲ್ವಲ್ಲ, ನಮ್ಮ ಅತ್ತೆಗೆ ಹೇಳಿದೆ ಅವರಿಬ್ರನ್ನ ಜೊತೆ ಕಳಿಸೋದು ಬೇಡ ಅಂತ, ಇಷ್ಟು ದಿನ ಬೇಕಾ, ಅಲ್ಲ ಅವ್ನ ಫೋನ್ ಸ್ವಿಚ್ ಆಫ್ ಆದ್ರೇನು, ಆ ಪವಿತ್ರ ಫೋನ್ ಇರಲ್ವಾ, ಅವಳ ಫೋನಿಂದ ನನಗೊಂದು ಫೋನ್ ಕಾಲ್ ಆದರೂ ಮಾಡೋಕ್ಕಾಗಲಿಲ್ವಾ ಅಂತೇಳ್ಬಿಟ್ಟು ಕಪ್ಪು ತೆಗೆದು ಬಿಸಾಕ್ತಾಳೆ. ಅಲ್ಲಿಗೆ ಬಂದು ಇನ್ನೂ ನಮ್ರತ ಅಮ್ಮ ಏನಾಯಿತು ನಮ್ಮ ಅಂದಾಗ ಮಾಮ್ ಇನ್ನೂ ದೇವ್ ಬಂದೇ ಇಲ್ವಲ್ಲ ಅಂದಾಗ ಅಲ್ಲ ಕಳಿಸ್ಬೇಕಾದ್ರೆ ನೀನು ನಾನು ಕೇಳಿದ್ದ, ಕಳಿಸ್ಬೇಕಾದ್ರೆ ಆರಾಮಾಗಿ ಕಳಿಸ್ಬಿಟ್ಟು ಈಗ ನನ್ನ ಮೇಲೆ ಕೂಗಾಡಿದ್ರೆ ಅಂದಾಗ ನಾನು ಎಲ್ಲಿ ಕಳಿಸ್ದೆ ಮಾಮ್, ಅತ್ತೆ ಅಲ್ವಾ, ಅತ್ತೆ ಮೇಲೆ ನಂಗೆ ನಂಬಿಕೆ ಇದೆ, ಆದರೆ ದೇವ್ ಮತ್ತು ಪವಿತ್ರ ಇನ್ನೂ ಬಂದಿಲ್ವಲ್ಲ ಅಂದಾಗ ಬರ್ತಾರೆ ಕನಸು ಕಾಣ್ತಿರೋ, ಅವ್ರು ಬರೋಷ್ಟರಲ್ಲಿ ಅವರಿಬ್ಬರು ಹನಿಮೂನ್ ಮುಗಿಸ್ಕೊಂಡು ಬಂದಿರ್ತಾಳೆ, ಪವಿತ್ರ ಬುಟ್ಟಿಗೆ ಹಾಕ್ಕೊಂಡಿರ್ತಾಳೆ, ನಿನಗಿಲ್ಲಿ ಕೈಗೆ ಚುಪ್ಪೆ ಸಿಗೋದಾಗ ಮಾಮ್ ಇಲ್ಲಿಂದ ಹೋದ್ರೆ ಸರಿ, ನೀನೇನು ನನಗೆ ಇರಿಟೇಷನ್ ಮಾಡ್ತಾಯಿದ್ಯಾ ಅಂತ ಹೇಳ್ಬಿಟ್ಟು ಬೈದು ಅವ್ರ ಅಮ್ಮನ ಕಳಿಸ್ಬಿಡ್ತಾಳೆ. ಅವ್ರ ಅಮ್ಮ ಹೇಳಿದ್ರಲ್ಲ ಹನಿಮೂನ್ ಮುಗಿಸ್ಕೊ ಬರ್ತಾರೆ ಅಂತ, ಅದೇ ನಮ್ರತಾಗೆ ಮತ್ತೆ ಕೇಳಿಸ್ತಾ ಇರುತ್ತೆ. ಇಲ್ಲ ಇದಕ್ಕೆ ಏನಾದರೂ ಮಾಡಬೇಕು, ಅತ್ತೆ ನಂಬ್ಕೊಂಡು ಕೂತ್ಕೊಂಡ್ರೆ ನಾನಾಗಲ್ಲ, ನಾನೇ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು ಅಂತೇಳ್ಬಿಟ್ಟು ನಮ್ರತಾ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಪವಿತ್ರ ಇದ್ದವರು ದೇವ್ ಸರ್ ಬನ್ನಿ ಹೋಗೋಣ ಅಂದಾಗ ಬನ್ನಿರಿ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಾಗ ನಾನು ನಿಮ್ಮ ಸೈಕಲಲ್ಲ, ಇಲ್ಲಪ್ಪ ಬರಲ್ಲ ಅಂದಾಗ ರೀ ನನಗೂ ಓಡ್ಸೋಕ್ಕೆ ಬರುತ್ತೆ, ಸಿಟಿಲಿ ಲೆಫ್ಟು ರೈಟು ಅಂತ ರೋಡ್ ಇರುತ್ತೆ, ಇಲ್ಲಿ ಸಾಮಾನ್ಯವಾಗಿ ಹಂಗೆ ಇರುತ್ತಪ್ಪ, ಚಿಕ್ಕ ರೋಡ್ ಇರುತ್ತೆ, ಬರ್ರಿ ತೋರಿಸ್ತೀನಿ ಅಂದಾಗ ನೀವು ಬೇಡ ನಾನು ಬರಲ್ಲ ಅಂದಾಗ ಅಯ್ಯೋ ಕಬ್ಬಾಳಮ್ಮ ನನ್ನ ಮೇಲೆ ನಂಬಿಕೆನೇ ಇಲ್ವಂತೆ, ಬಿಡಿ ಆಯಿತು ನಾನು ಒಬ್ಬನೇ ನಡ್ಕೊಂಡು ಹೋಗ್ತೀನಿ ಅಂತ ದೇವ್ ಹೋಗ್ತಾ ಇರ್ತಾರೆ. ಅಯ್ಯೋ ದೇವ್ ಸರ್ ನಿಂತ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ಸರಿ ಆಯಿತು ನಾನು ಹಿಂದೆ ಕೂತ್ಕೋತೀನಿ ನೀವೇ ಓಡಿಸಿ ಅಂತೇಳ್ಬಿಟ್ಟು ಪವಿತ್ರ ಹೇಳ್ತಾಳೆ. ಸರಿ ಆಯಿತು ಬನ್ನಿ ಕೂತ್ಕೊಳ್ಳಿ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ದೇವು ಪವಿತ್ರನ ಹತ್ತಿಸ್ಕೊಂಡು ಮನೆವರೆಗೂ ಸೈಕಲ್ ಸವಾರಿ ಮಾಡಿಕೊಂಡು ಬರ್ತಾರೆ. ಇನ್ನೂ ಶಮಂತನ ನೋಡಿದಿರಲ್ಲ ಪ್ರತಿಯೊಂದನ್ನು ವಿಡಿಯೋ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾನೆ. ದೇವ್ ಇಲ್ಲಿ ಈ ರೀತಿ ಇರೋದು ಅಲ್ಲಿ ನಮ್ರತಂಗೆ ಬೆಂಕಿ ಹತ್ಕೊಂಡಿರುತ್ತೆ. ಇನ್ನು ದೇವ್ ಮತ್ತು ನಮ್ಮ ಪವಿತ್ರ ಇಬ್ಬರು ಸಹ ಕಾಲ್ಗೆಜ್ಜೆ ಹಾಕೋದು ಕಾಲುಂಗುರ ಇಡೋದು ಸಾಂಗಲ್ಲಿ ಮಿಂಚ್ತಾ ಇರ್ತಾರೆ. ಇದೆಲ್ಲ ನಮ್ರತ ಕನಸು ಕಾಣ್ತಾಳೋ ಹೆಂಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವರಿಬ್ಬರು ಹನಿಮೂನ್ ಮುಗಿಸ್ಕೊಂಬರೋದಂತೂ ಪಕ್ಕ ಅಂತ ನಮ್ರತ ಅವ್ರ ಅಮ್ಮ ಹೇಳಿದ್ದಾರೆ. ಹಂಗೆ ಏನಾದರೂ ಆಗಿಬಿಡುತ್ತಾ? ಪವಿತ್ರ ದೇವ್ ನಡುವೆ ತುಂಬ ಒಳ್ಳೆಯ ಸಂಬಂಧ ಮತ್ತು ಬಾಂಧವ್ಯ ಇದೆ. ಇದೇ ರೀತಿ ಒಂದಾದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನು ಹೇಳ್ತೀರಾ? ದೇವ್ಗೆ ಪವಿತ್ರ ಒಳ್ಳೆ ಜೋಡಿ, ಪವಿತ್ರಂಗೆ ದೇವ್ ಒಳ್ಳೆ ಜೋಡಿ. ನಿಮಗೆ ಈ ಜೋಡಿ ಏನನ್ಸುತ್ತೆ? ಆದಷ್ಟು ಬೇಗ ಈ ಜೋಡಿ ಬೇಗ ಒಂದಾಗಲಿ ಅಂತೇಳ್ಬಿಟ್ಟು ನಾವು ಸಹ ಆಶಿಸೋಣ. ಆದರೆ ನಮ್ರತ ಏನು ಮಾಡ್ತಾಳೋ ಇವಾಗ ಗೊತ್ತಿಲ್ಲ, ರೌಡಿಗಳನ್ನೇ ಕಳಿಸ್ತಾಳೋ ಇಲ್ಲ ಅವಳೇ ಬಂದು ಇಲ್ಲಿ ಇಳಿದ್ಬಿಡ್ತಾಳೋ ಅದು ಸಹ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮ ಪ್ರಕಾರ ನಮ್ರತನೇ ಇಲ್ಲಿಗೆ ಬಂತಾಳೆ ಅಂತ ಅನಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್